ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 12 ಏಪ್ರಿಲ್ 2026 ಭಾನುವಾರದ 12 ರಾಶಿಗಳ ದಿನ ಭವಿಷ್ಯ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ದಿನವು ಮಿಶ್ರ ಫಲಗಳಿಂದ ಕೂಡಿದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ. ಭಾನುವಾರ ರಜೆಯ ದಿನವಾಗಿರುವುದರಿಂದ ಕುಟುಂಬದೊಂದಿಗೆ ಕಾಲ ಕಳೆಯಲು ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬಗ್ಗೆ ಚಿಂತಿಸಲು ಇದು ಉತ್ತಮ ಸಮಯ. ವೃತ್ತಿ ಮತ್ತು ಉದ್ಯೋಗಸ್ಥರಿಗೆ ಇಂದು ಕೆಲಸದ ಒತ್ತಡದಿಂದಾಗಿ ಮುಕ್ತಿ ಸಿಗಲಿದೆ. ಕಳೆದ ವಾರ ಪೂರ್ತಿ ನೀವು ಪಟ್ಟ ಶ್ರಮಕ್ಕೆ ಇಂದು ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಬಹುದು. ಒಂದು ವೇಳೆ ನೀವು ರಜೆಯ ದಿನವೂ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ವೇಗವು ಇತರರನ್ನು ಆಕರ್ಷಿಸುತ್ತದೆ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಆರ್ಥಿಕ ಸ್ಥಿತಿ: ಆರ್ಥಿಕವಾಗಿ ಇಂದು ನಿಮಗೆ ಸಾಧಾರಣ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳಿತು. ಬಾಕಿ ಹಳೆಯ ಕೆಲಸಗಳು ಅಥವಾ ಅದರ ನಿಮಿತ್ತ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ವಿಚಾರದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಿ. ಯಾರೋ ಹೇಳಿದ ಮಾತು ಕೇಳಿ ದೊಡ್ಡ ಮೊತ್ತದ ಹಣವನ್ನು ರಿಸ್ಕ್ ಇರುವ ಕಡೆಗೆ ಹೂಡಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಇರುವವರಿಗೆ ಲಾಭ ಸೂಚನೆ ಇದೆ. ಕುಟುಂಬ ಮತ್ತು ಪ್ರೀತಿ: ಕುಟುಂಬ ಜೀವನದಲ್ಲಿ ಸುಖಮಯವಾಗಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವ ಯೋಜನೆ ರೂಪಿಸುವಿರಿ. ಇದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅವಿವಾಹಿತರಿಗೆ ಇಂದು ಮದುವೆಯ ಪ್ರಸ್ತಾವಗಳು ಕೂಡಿಬರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೆ ನಿಮಗೆ ಸಂತೋಷ ತರಲಿದೆ. ಆರೋಗ್ಯ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಉತ್ಸಾಹದಲ್ಲಿ ಶಾರೀರಿಕವಾಗಿ ದಣಿಯಬೇಡಿ. ಭಾನುವಾರದಿಂದ ಮಾನಸಿಕ ಶಾಂತಿಗಾಗಿ ಯೋಗ ಅಥವಾ ಧ್ಯಾನ ಮಾಡುವುದು ಉತ್ತಮ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು, ಆದ್ದರಿಂದ ಆಹಾರದ ಮೇಲೆ ನಿಯಂತ್ರಣವಿರಲಿ. ಹೆಚ್ಚು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣನ್ನು ಸೇವಿಸುವುದು ಲಾಭದಾಯಕ. ಅದೃಷ್ಟ ಸಂಖ್ಯೆ 9 ಮತ್ತು 1. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ವಿಶೇಷ ಪರಿಹಾರ: ಇಂದು ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಇಂದು ತಮ್ಮ ಹಠಮಾರಿ ಸ್ವಭಾವವನ್ನು ಸ್ವಲ್ಪ ಬದಿಗಿಟ್ಟು ಇತರರ ಮಾತುಗಳಿಗೆ ಕಿವಿಗೊಟ್ಟರೆ ದಿನವು ಅತ್ಯಂತ ಯಶಸ್ವಿಯಾಗಿ ಸಾಗಲಿದೆ. ನಿಮ್ಮ ನಾಯಕತ್ವ ಗುಣಕ್ಕೆ ಇಂದು ಮನ್ನಣೆ ಸಿಗಲಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕರೆ ತಪ್ಪಿಸಿಕೊಳ್ಳಬೇಡಿ. ಇದು ಭವಿಷ್ಯದಲ್ಲಿ ನಿಮಗೆ ಹೊಸ ಸಂಪರ್ಕ ತಂದುಕೊಡಲಿದೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಸಮಾಧಾನಕರ ಮತ್ತು ಲಾಭದಾಯಕ ದಿನವಾಗಲಿದೆ. ಚಂದ್ರನ ಶುಭ ದೃಷ್ಟಿಯಿಂದ ನಿಮ್ಮ ಮನಸ್ಸಿಗೆ ಆತಂಕ ದೂರವಾಗಿ ಹೊಸ ಉತ್ಸಾಹ ಮೂಡಲಿದೆ. ವೃತ್ತಿ ಮತ್ತು ವ್ಯಾಪಾರ: ವೃತ್ತಿ ಜೀವನದಲ್ಲಿ ಇಂದು ನೀವು ಅಂದುಕೊಂಡ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಇಂದು ನಿರೀಕ್ಷಿತ ಲಾಭಕ್ಕಿಂತ ಹೆಚ್ಚಿನ ಧನಲಾಭವಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಕಲೆ, ಸಾಹಿತ್ಯ ಅಥವಾ ಬಟ್ಟೆ ವ್ಯಾಪಾರದಲ್ಲಿ ತೊಡಗಿಕೊಂಡಿರುವವರಿಗೆ ಇದು ಸುದಿನ. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಮಾಧಾನ ಗುಣಕ್ಕೆ ಗೌರವ ಸಿಗಲಿದೆ. ಆರ್ಥಿಕ ಸ್ಥಿತಿ: ಆರ್ಥಿಕವಾಗಿ ಇಂದು ನಿಮಗೆ ಸದೃಢದ ದಿನ. ಬಹಳ ಅಡೆತಡೆಗಳು ಇಂದ ಕೂಡಿದ್ದ ಹಣ ಇಂದು ನಿಮ್ಮ ಕೈ ಸೇರಬಹುದು. ಮನೆಗೆ ಅಗತ್ಯವಾದ ಐಷಾರಾಮಿ ವಸ್ತುಗಳ ಖರೀದಿಯಲ್ಲೂ ಹಣ ವ್ಯಯಿಸುವ ಸಾಧ್ಯತೆ ಇದೆ, ಆದರೆ ಭವಿಷ್ಯದ ಉಳಿತಾಯದ ಕಡೆ ಗಮನ ಹರಿಸುವುದು ಬಹಳ ಮುಖ್ಯ. ಲಾಟರಿ ಅಥವಾ ರೇಸ್ನಂತಹ ಜೂಜಿನ ವಿಚಾರಗಳಿಂದ ದೂರವಿರಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ: ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ಪ್ರೀತಿ ಪಾತ್ರರ ಜೊತೆಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ನಿಮ್ಮ ಸಂಗಾತಿಯಿಂದ ಇಂದು ಅನಿರೀಕ್ಷಿತ ಉಡುಗೊರೆ ಅಥವಾ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಯೋಗವಿದೆ. ಇದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಆರೋಗ್ಯ: ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಹಳೆಯ ಕಾಯಿಲೆಯಿಂದ ಚೇತರಿಸಿಕೊಳ್ಳುವಿರಿ. ಆದಾಗ್ಯೂ ಕಣ್ಣಿನ ನೋವು ಅಥವಾ ತಲೆನೋವಿನಂತಹ ಸಣ್ಣ ಸಮಸ್ಯೆಗಳು ಕಂಡುಬರಬಹುದು. ಅತಿಯಾದ ಮೊಬೈಲ್ ಅಥವಾ ಸ್ಕ್ರೀನ್ ಸಮಯ ಕಡಿಮೆ ಮಾಡಿ. ಸಂಜೆ ಸಮಯದಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡುವುದು ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ಗುಲಾಬಿ. ವಿಶೇಷ ಪರಿಹಾರ: ಇಂದು ಮಹಾಲಕ್ಷ್ಮಿಯನ್ನು ಆರಾಧಿಸಿ ಮತ್ತು ಮನೆಯ ಹಿರಿಯ ಮುತ್ತೈದೆಯರ ಆಶೀರ್ವಾದ ಪಡೆಯಿರಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತದೆ. ವಿಶೇಷ ಪರಿಹಾರ ನೋಡಿದ್ರಲ್ಲ, ಇದನ್ನು ತಪ್ಪದೆ ಪಾಲಿಸಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇಂದು ತಮ್ಮ ಪ್ರಾಯೋಗಿಕ ಚಿಂತನೆಗಳಿಂದ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಮಾತಿನ ವಶೀಕರಣದಿಂದ ಕಠಿಣವಾದ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳುವಿರಿ. ಸಂಜೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಅತ್ಯಂತ ಸಂತೋಷ ನೀಡುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಬುದ್ಧಿಶಕ್ತಿ ಮತ್ತು ಸಂವಹನ ಕೌಶಲ್ಯದಿಂದ ಲಾಭ ಪಡೆಯುವ ದಿನ. ಚುರುಕುತನದಿಂದ ಕೂಡಿದ ನಿಮ್ಮ ವ್ಯಕ್ತಿತ್ವವು ಇಂದು ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೇರವಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರ: ಕೆಲಸದ ಸ್ಥಳದಲ್ಲಿ ಇಂದು ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ವಿಶೇಷವಾಗಿ ಸಂವಹನ, ಬರವಣಿಗೆ, ಶಿಕ್ಷಣ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ಸಮಯ. ಭಾನುವಾರವಾದರೂ ಕೆಲವು ಪ್ರಮುಖ
ವೃತ್ತಿಪರ ಕರೆಗಳು ಅಥವಾ ಇಮೇಲ್ಗಳಿಗೆ ಭವಿಷ್ಯದ ಹಾದಿ ಸುಗಮಗೊಳಿಸುತ್ತದೆ. ಕ್ರಿಯಾತ್ಮಕ ಕೆಲಸದಲ್ಲಿ ತೊಡಗಿಕೊಳ್ಳುವುದು ಇದು ಉತ್ತಮ ಸಮಯ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇದು ಲಾಭ ಮತ್ತು ವೆಚ್ಚ ಎರಡೂ ಸಮವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಬರುವ ಸೂಚನೆ ಕೂಡ ಇದೆ. ಆದರೆ ಆತುರದ ನಿರ್ಧಾರಗಳಿಂದ ಹಣಕಾಸಿನ ನಷ್ಟ ಉಂಟಾಗುವ ಸಂಭವವಿದೆ. ಆದ್ದರಿಂದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಸಾಮಾಜಿಕ ಕಾರ್ಯಗಳಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡುವಿರಿ. ಕುಟುಂಬ ಮತ್ತು ಪ್ರೀತಿ. ಕುಟುಂಬದಲ್ಲಿ ಮಾತುಕತೆಯ ಮೂಲಕ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಿ. ನಿಮ್ಮ ಹಾಸ್ಯ ಪ್ರಜ್ಞೆ ಮನೆಯ ವಾತಾವರಣದಲ್ಲೂ ತಿಳಿಗೊಳಿಸುತ್ತದೆ. ಒಡ ಹುಟ್ಟಿದವರೊಂದಿಗೆ ಸಹಾಯ ಅಥವಾ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನವಾಗಲಿದ್ದು ಮನದ ಮಾತುಕತೆಗಳನ್ನು ಹಂಚಿಕೊಳ್ಳಲು ಸೂಕ್ತ ಸಮಯ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುವಿರಿ. ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಹೆಚ್ಚಿನ ಕಾಳಜಿ ಅಗತ್ಯ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಕಾಡಬಹುದು. ಶ್ವಾಸಕೋಶ ಅಥವಾ ಗಂಟಲಿನ ಸಂಬಂಧಿಸಿದ ಸಣ್ಣ ಪುಟ್ಟ ಅಲರ್ಜಿಗೆ ಎಚ್ಚರ ವಹಿಸಿ. ಪ್ರಾಣಾಯಾಮ ಮತ್ತು ಹಸಿರು ತರಕಾರಿಗಳ ಸೇವನೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟ ಸಂಖ್ಯೆ 5 ಮತ್ತು 3. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ವಿಶೇಷ ಪರಿಹಾರ. ಇಂದು ಗಣಪತಿಗೆ ಅರ್ಥವ್ಯ ಶೀರ್ಷ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಗರಿಕೆ ಅರ್ಪಿಸಿ. ಇದು ನಿಮ್ಮ ಕಾರ್ಯಗಳಲ್ಲಿನ ವಿಘ್ನಗಳನ್ನು ದೂರ ಮಾಡುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇಂದು ದ್ವಂದ್ವ ಮನಸ್ಥಿತಿಯನ್ನು ಬಿಟ್ಟು ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಅದ್ಭುತ ಫಲಿತಾಂಶ ಪಡೆಯಬಹುದು. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ, ಇಲ್ಲದಿದ್ದರೆ ಅನಗತ್ಯ ವಿವಾದಗಳಿಗೆ ಕಾರಣವಾಗಬಹುದು. ಒಟ್ಟಾರೆಯಾಗಿ ಇದು ನಿಮಗೆ ಹೊಸ ಕಲಿಕೆ ಮತ್ತು ಸಂಪರ್ಕಗಳ ದಿನವಾಗಲಿದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಮಹತ್ವದ ದಿನ. ಚಂದ್ರನ ಅಧಿಪತದ ಈ ರಾಶಿಯವರಿಗೆ ಇಂದು ಮನೆಯ ಶಾಂತಿ ಮತ್ತು ನೆಮ್ಮದಿಯ ಮೊದಲ ಆದ್ಯತೆ. ವೃತ್ತಿ ಮತ್ತು ಉದ್ಯೋಗಿಗಳಿಗೆ ಇಂದು ವಿಶ್ರಾಂತಿಯ ದಿನವಾಗಿದ್ದು ಮನಸ್ಸಿನಲ್ಲಿ ಮುಂದಿನ ವಾರದ ಯೋಜನೆಗಳ ಬಗ್ಗೆ ಆಲೋಚನೆಗಳು ಓಡಾಡುತ್ತಿರುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರೋರಿಗೆ ಇಂದು ಗೌರವ ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಲಿದೆ. ನೀವು ಸ್ವಂತ ಉದ್ಯೋಗ ಮಾಡುತ್ತಿದ್ದರೆ ಅಥವಾ ಹೊಸ ಗ್ರಾಹಕರನ್ನು ಸೆಳೆಯಲು ಇದು ಮಾಡುವ ಯೋಜನೆ ಭವಿಷ್ಯದಲ್ಲಿ ಫಲ ನೀಡುತ್ತದೆ. ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗಿ ಸಾಧಾರಣವಾಗಿರುವ ದಿನವಿದು. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗುವ ಮುನ್ನ ಆಪ್ತರ ಸಲಹೆ ಪಡೆಯಿರಿ. ಮನೆಯ ಅಲಂಕಾರಕ್ಕಾಗಿ ಮತ್ತು ಸುಖ ಸಂತೋಷಕ್ಕಾಗಿ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಿ. ಉಳಿತಾಯದ ಯೋಜನೆಗಳ ಬಗ್ಗೆ ಇಂದು ನೀವು ಗಂಭೀರವಾಗಿ ಆಲೋಚಿಸುವಿರಿ. ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಸದಸ್ಯರೊಂದಿಗೆ ಇಂದು ಹೆಚ್ಚು ಸಮಯ ಕಳೆಯುವಿರಿ. ವಿಶೇಷವಾಗಿ ತಾಯಿಯ ಕಡೆಯಿಂದ ನಿಮಗೆ ಬೆಂಬಲ ಮತ್ತು ಪ್ರೀತಿ ಸಿಗಲಿದೆ. ಸಂಗಾತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಮಧುರತೆ ತರುತ್ತದೆ. ಹಳೆಯ ಕಹಿ ಘಟನೆಗಳು ಮರೆಯಲು ಹೊಸ ಆರಂಭಕ್ಕೆ ಇದು ಸುದಿನ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆರೋಗ್ಯ. ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳಲಿದೆ. ಅತಿಯಾದ ಭಾವುಕತೆ ಬೇಡ. ಶೀತ ಮತ್ತು ಗಂಟಲಿನ ಸಮಸ್ಯೆಗಳಿಗೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ತಣ್ಣನೆಯ ಪಾನೀಯಗಳಿಂದ ದೂರವಿರಿ. ಮನೆಯಲ್ಲಿ ತಯಾರಿಸಿದ ತಾಜಾ ಹಣ್ಣು ಸೇವನೆ ಮತ್ತು ರಾತ್ರಿ ಬೇಗ ಮಲಗುವುದು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ. ಅದೃಷ್ಟ ಸಂಖ್ಯೆ 2 ಮತ್ತು 4. ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ. ವಿಶೇಷ ಪರಿಹಾರ. ಇಂದು ಶಿವನ ಆರಾಧನೆ ಮಾಡಿ ಅಥವಾ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ನೀಡುತ್ತದೆ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಇಂದು ತಮ್ಮ ಸಂವೇದನಾಶೀಲತೆಯನ್ನು ಬಲವಾಗಿ ಬಳಸಿಕೊಳ್ಳಿ. ಇತರರಿಗೆ ಸಹಾಯ ಮಾಡುವ ನಿಮ್ಮ ಗುಣ ಇಂದು ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ತಂದುಕೊಡಲಿದೆ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ಇಂದು ಸುಂದರವಾದ ದಿನವಾಗಿ ನಿಮ್ಮ ನೆನಪಿನಲ್ಲಿ ಉಳಿಯುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಆಧ್ಯಾತ್ಮಿಕ ಮತ್ತು ಅಧಿಕಾರ ಪ್ರಾಪ್ತಿಯಾಗುವ ದಿನ. ಸೂರ್ಯನ ಅಧಿಪತಿ ಇರುವ ಈ ರಾಶಿಯವರು ಇಂದು ಎಲ್ಲೇ ಹೋದರೂ ಕೇಂದ್ರ ಬಿಂದು ಮಿಂಚಲಿದ್ದಾರೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಇಂದು ಸೂಕ್ತ ವೇದಿಕೆ ಸಿಗಲಿದೆ. ವೃತ್ತಿ ಮತ್ತು ಉದ್ಯೋಗ ರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಭಾನುವಾರವಾಗಿರೋದ್ರಿಂದ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಸನ್ನದ್ಧರಾಗಿರುತ್ತೀರಿ. ರಾಜಕೀಯ ಅಥವಾ ಆಡಳಿತಾತ್ಮಕ ಕೆಲಸದಲ್ಲಿ ಇರುವವರಿಗೆ ಇಂದು ಯಶಸ್ವಿ ಕಟ್ಟಿಟ್ಟ ಬುದ್ಧಿ. ಹೊಸ ಯೋಜನೆಗಳು ಆರಂಭಿಸಲು ಅಥವಾ ಉದ್ಯೋಗ ಬದಲಾವಣೆ ಬಗ್ಗೆ ಚಿಂತಿಸುವವರು ಇಂದು ನಿಮ್ಮ ಸಕಾಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಗೌರವ ಸಿಗುವ ಸೂಚನೆಗಳಿದೆ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದ ದಿನ. ಸರ್ಕಾರಿ ಮೂಲಗಳಿಂದ ಅಥವಾ ಹಳೆಯ ಬಾಕಿಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಐಷಾರಾಮಿ ಜೀವನಕ್ಕಾಗಿ ಹಣ ಖರ್ಚು ಮಾಡುವಿರಿ, ಆದರೆ ಅದು ನಿಮ್ಮ ಬಜೆಟ್ ಮೀರದಂತೆ ನೋಡಿಕೊಳ್ಳಿ. ಹೂಡಿಕೆಗಳ ಮೇಲೆ ಉತ್ತಮ ಲಾಭ ದೊರೆಯಲಿದೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಬಹುದು. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ
ಸಂತೋಷವಾಗುತ್ತದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸಗಳು ಮಾಡುವಿರಿ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಯೋಗವಿದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಶಕ್ತಿಯುತ ಆಗಿರುತ್ತೀರಿ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಂಡುಬರುತ್ತದೆ. ರಕ್ತದೊತ್ತಡ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕು. ಬಿಸಿಲಿನಲ್ಲಿ ಅತಿಯಾದ ತಿರುಗಾಡಬೇಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ವ್ಯಾಯಾಮಕ್ಕೆ ಆದ್ಯತೆ ನೀಡುವುದರಿಂದ ದಿನಪೂರ್ತಿ ಲವಲವಿಕೆಯಾಗಿ ಇರುತ್ತೀರಿ. ಅದೃಷ್ಟ ಸಂಖ್ಯೆ 1 ಮತ್ತು 5. ಅದೃಷ್ಟ ಬಣ್ಣ ಕೇಸರಿ ಮತ್ತು ಸುವರ್ಣ ಮತ್ತು ಕೆಂಪು. ವಿಶೇಷ ಪರಿಹಾರ: ಇಂದು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಮತ್ತು ನಿಮ್ಮ ತೇಜಸ್ಸು ಯಶಸ್ಸು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಇಂದು ತಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ದಿನವು ಅದ್ಭುತವಾಗಿರುತ್ತದೆ. ನಿಮ್ಮ ಕ್ರಿಯಾಶೀಲತೆ ಹೊಸ ಎತ್ತರ ಕೊಂಡೊಯ್ಯುತ್ತದೆ. ಜನರೊಂದಿಗೆ ಬೆರೆಯುವಾಗ ವಿನಯತೆಯಿಂದ ವರ್ತಿಸಿ, ಇದರಿಂದ ಶತ್ರುಗಳು ಮಿತ್ರರಾಗುತ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ವ್ಯವಸ್ಥಿತವಾಗಿ ಕೆಲಸ ಮಾಡುವ ಮತ್ತು ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ದಿನ. ಬುಧನ ಅಧಿಪತಿ ಇರುವ ಈ ರಾಶಿಯವರು ತಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಕಠಿಣ ಸವಾಲುಗಳನ್ನು ಎದುರಿಸಲಿದ್ದಾರೆ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಜೀವನದಲ್ಲಿ ಇಂದು ನೀವು ಮಾಡಿದ ಯೋಜನೆಗಳು ಯಶಸ್ವಿಯಾಗಲಿವೆ. ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಭಾನುವಾರದ ಈ ಸಮಯವು ಬಳಸಿಕೊಳ್ಳುವಿರಿ. ಶಿಕ್ಷಕರು, ಲೇಖಕರು ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಆಲೋಚನೆಗಳು ಹೊಳೆಯಲಿವೆ. ಸಹೋದ್ಯೋಗಿಗಳಿಂದ ಅಥವಾ ಮಿತ್ರರಿಂದ ಕೆಲಸದ ವಿಚಾರದಲ್ಲಿ ಉತ್ತಮ ಸಲಹೆ ದೊರೆಯುತ್ತದೆ. ಸಣ್ಣ ತಪ್ಪುಗಳಿಗೂ ಆಗದಂತೆ ನೀವು ವಹಿಸುವ ಜಾಗರೂಕತೆ ಇಂದು ಸಮಾಜ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ಸ್ಥಿರವಾದ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಖರ್ಚುಗಳ ಬಗ್ಗೆ ಲೆಕ್ಕಾಚಾರವಿರಲಿ. ಅನಗತ್ಯ ವಸ್ತುಗಳ ಖರೀದಿಗಾಗಿ ಹಣ ವ್ಯಯ ಮಾಡಬೇಡಿ. ಬ್ಯಾಂಕಿಂಗ್ ಅಥವಾ ವಿಮಾ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಆಲೋಚಿಸುತ್ತಿದ್ದರೆ ಇದು ಸಕಾಲ. ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಧನಲಾಭದ ಸೂಚನೆ ಇದೆ, ಆದರೆ ಯಾರಿಗೂ ಸಾಲ ನೀಡುವ ಮುನ್ನ ಒಮ್ಮೆ ಯೋಚಿಸಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನವಿರುತ್ತದೆ. ಮನೆಯ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಮೂಲಕ ಸಂಗಾತಿಯ ಹೊರೆ ಕಡಿಮೆ ಮಾಡುವಿರಿ. ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಳೆಯ ಸ್ನೇಹಿತರೊಂದಿಗೆ ದೂರವಾಣಿ ಕರೆ ಅಥವಾ ಭೇಟಿಯ ಮೂಲಕ ಹಳೆಯ ನೆನಪುಗಳು ಮೆಲುಕು ಹಾಕುವಿರಿ. ಪ್ರೇಮ ಜೀವನದಲ್ಲಿ ಸಾಮರಸ್ಯವಿರುತ್ತದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಅತಿಯಾದ ಕೆಲಸದ ಒತ್ತಡದಿಂದ ಜೀರ್ಣಕ್ರಿಯೆಯಲ್ಲಿ ಏರುಪೇರು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ. ಮಾನಸಿಕ ಪ್ರಶಾಂತತೆಗೆ ಸಂಗೀತ ಕೇಳುವುದು ಅಥವಾ ಪುಸ್ತಕ ಓದುವುದು ಒಳ್ಳೆಯದು. ಧೂಳು ಅಥವಾ ಅಲರ್ಜಿಯಿಂದ ದೂರವಿರಿ. ಅದೃಷ್ಟ ಸಂಖ್ಯೆ 5 ಮತ್ತು 6. ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ನೀಲಿ. ವಿಶೇಷ ಪರಿಹಾರ: ಇಂದು ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಹಸಿರು ಬಣ್ಣದ ಬಟ್ಟೆ ಧರಿಸಿ ಹಸುವಿಗೆ ಹಸಿರು ಹುಲ್ಲು ನೀಡುವುದರಿಂದ ನಿಮ್ಮ ಕಾರ್ಯದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇಂದು ತಮ್ಮ ಟೀಕೆ ಮಾಡುವ ಸ್ವಭಾವವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಇತರರ ದೋಷಗಳನ್ನು ಹುಡುಕಲು ಬದಲು ಅವರಲ್ಲಿರುವ ಪಾಸಿಟಿವ್ ಅಂಶಗಳನ್ನು ಗುರುತಿಸಿ ನಿಮ್ಮ ತಾಳ್ಮೆ ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಒಟ್ಟಾರೆಯಾಗಿ ಇದು ನಿಮಗೆ ಪ್ರಗತಿಪರ ದಿನವಾಗಲಿದೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಸಮತೋಲನ ಮತ್ತು ಸಾಮರಸ್ಯದ ದಿನ. ಶುಕ್ರನ ಅಧಿಪತಿ ಇರುವ ಈ ರಾಶಿಯವರು ಸೌಂದರ್ಯ, ಕಲೆ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಜೀವನದ ವಿವಿಧ ಮಜಲುಗಳಲ್ಲಿ ಸಮಾನವಾಗಿ ನಿಭಾಯಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ. ವೃತ್ತಿ ಮತ್ತು ಉದ್ಯೋಗ ರಂಗದಲ್ಲಿ ಇಂದು ಸುದಿನ. ವಿಶೇಷವಾಗಿ ವಿನ್ಯಾಸಕರು, ಕಲಾವಿದರು ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂಧಾನಕಾರಿಕ ಗುಣವು ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಲು ಸಹಕಾರಿಯಾಗುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಸಿಗಲಿದೆ. ನಿಮ್ಮ ಸೃಜನಶೀಲತೆಗೆ ಇಂದು ಹೆಚ್ಚಿನ ಮನ್ನಣೆ ದೊರೆಯಲಿದೆ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಆದಾಯದ ಮೂಲಗಳು ಹೆಚ್ಚಾಗುತ್ತದೆ. ವಿಲಾಸಿ ಜೀವನಕ್ಕೆ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಹೂಡಿಕೆಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಬಾಕಿ ಉಳಿದಿದ್ದ ಸಾಲವನ್ನು ಮರುಪಾವತಿಸಿ ಮಾಡಲು ಇಂದು ಅನುಕೂಲಕರ ಸಮಯ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಇಂದು ಸುಖ ಸಂತೋಷ ಮನೆ ಮಾಡಿರುತ್ತದೆ. ಸಂಗಾತಿಯೊಂದಿಗೆ ಮಧುರವಾದ ಕ್ಷಣಗಳನ್ನು ಕಳೆಯುವಿರಿ. ಪ್ರೇಮ ಜೀವನದಲ್ಲಿರುವವರಿಗೆ ಇಂದು ವಿವಾಹದ ಬಗ್ಗೆ ಮನೆಯವರೊಂದಿಗೆ ಚರ್ಚಿಸಲು ಶುಭ ದಿನ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಮುದ ನೀಡುತ್ತದೆ. ಮನೆಯಲ್ಲಿ ಸಣ್ಣ ಮಟ್ಟಿನ ಸಮಾರಂಭ ಅಥವಾ ಗೆಟ್ ಟುಗೆದರ್ ನಡೆಯುವ ಸಾಧ್ಯತೆ ಇದೆ. ಇದು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ದಿನ. ಕಿಡ್ನಿ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇಂದು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹೆಚ್ಚು ನೀರು ಕುಡಿಯುವುದು ಮತ್ತು ಸಮತೋಲಿತ ಆಹಾರ ಸೇವನೆಗೆ ಅತಿ ಮುಖ್ಯ. ಮಾನಸಿಕ ಪ್ರಶಾಂತತೆಗಾಗಿ ಲಲಿತ ಕಲೆಗಳಲ್ಲಿ ತೊಡಗಿಕೊಂಡಿರುವುದು ಅಥವಾ ಯೋಗ ಮಾಡುವುದು ಉತ್ತಮ.
ಹೊರಗಿನ ಆಹಾರ ಸೇವನೆ ಮಾಡುವಾಗ ಎಚ್ಚರಿಕೆ ಇರಲಿ. ಅದೃಷ್ಟ ಸಂಖ್ಯೆ 7 ಮತ್ತು 2. ಅದೃಷ್ಟ ಬಣ್ಣ ಬಿಳಿ ಮತ್ತು ಕ್ರೀಮ್. ವಿಶೇಷ ಪರಿಹಾರ: ಇಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಮತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಿ. ಬಡವ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥ ದಾನ ಮಾಡುವುದರಿಂದ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಇಂದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಿದರೆ ಆತುರ ಮಾಡಬೇಡಿ. ಅತಿಯಾದ ಆಲೋಚನೆಯಿಂದ ಉತ್ತಮ ಅವಕಾಶಗಳು ಕೈತಪ್ಪಬಹುದು. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವವು ಆಕರ್ಷಕವಾಗಿ ಮೂಡಲಿದೆ. ಎಲ್ಲರನ್ನು ಸಮಾನವಾಗಿ ಪ್ರೀತಿಯಿಂದ ಕಾಣುವ ನಿಮ್ಮ ಗುಣ ಇಂದು ನಿಮಗೆ ಹೊಸ ಮಿತ್ರರನ್ನು ತಂದುಕೊಡಲಿದೆ. ಮುಂದಿನ ರಾಶಿಯು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಸವಾಲುಗಳನ್ನು ಎದುರಿಸಿ ಗೆಲ್ಲುವ ದಿನ. ಮಂಗಳನ ಅಧಿಪತಿ ಇರುವ ಈ ರಾಶಿಯವರು ಇಂದು ಮಾನಸಿಕ ದೃಢವಾಗಿರುತ್ತೀರಿ ಮತ್ತು ಗುಪ್ತ ವಿಷಯಗಳನ್ನು ತಿಳಿದುಕೊಳ್ಳಬಲ್ಲೆ ಆಸಕ್ತಿ ತೋರುವಿರಿ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ರಂಗದಲ್ಲಿ ಇಂದು ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಕಠಿಣ ಶ್ರಮ ಪಡೆಯಬೇಕು. ಸಂಶೋಧನೆ, ತನಿಖೆ ಅಥವಾ ರಹಸ್ಯ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಇಂದು ದೊಡ್ಡ ಮಟ್ಟದ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸಂಯಮವಿರಲಿ. ನಿಮ್ಮ ನೇರ ಮಾತುಕತೆ ಬೇರೆಯವರಿಗೆ ನೋವುಂಟು ಮಾಡಬಹುದು. ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ಏರಿಳಿತದ ದಿನ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದ್ದರೂ ಅತಿ ವೇಗದಲ್ಲಿ ಖರ್ಚುಗಳು ಎದುರಾಗಬಹುದು. ವಿಮೆ ಅಥವಾ ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡುವಲ್ಲೂ ಇದು ಉತ್ತಮ ದಿನ. ಲಾಟರಿ ಅಥವಾ ಅದೃಷ್ಟ ಮೇಲೆ ಅವಲಂಬಿತವಾಗಿ ದೊಡ್ಡ ಮೊತ್ತದ ಹಣವನ್ನು ವಹಿಸಬೇಡಿ. ಸಾಲದ ವ್ಯವಹಾರಗಳಿಂದ ಆದಷ್ಟು ದೂರವಿರಿ. ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಕುಟುಂಬ ಮತ್ತು ಪ್ರೀತಿ. ಕುಟುಂಬದ ವಿಷಯದಲ್ಲಿ ಇಂದು ಸ್ವಲ್ಪ ಗಂಭೀರವಾದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾಗ್ವಾದ ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸಿ. ಪ್ರೇಮ ಜೀವನದಲ್ಲಿ ಆಪ್ತತೆ ಹೆಚ್ಚಾಗುತ್ತದೆ. ನಿಮ್ಮ ರಹಸ್ಯವನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಆದರೂ ಅವರ ಭವಿಷ್ಯಕ್ಕೆ ಅದು ಒಳ್ಳೆಯದು. ಆರೋಗ್ಯದ ಕಡೆಯಿಂದ ಹೆಚ್ಚಿನ ಗಮನ ಹರಿಸುವ ಅವಶ್ಯಕತೆ ಇದೆ. ಮೂಳೆ ಅಥವಾ ಸ್ನಾಯುಗಳ ಸಂಬಂಧಿಸಿದ ನೋವು ಕಾಡಬಹುದು. ಅತಿಯಾದ ಮಾನಸಿಕ ಆತಂಕದಿಂದ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಆದ್ದರಿಂದ ಶಾಂತವಾಗಿರಲು ಪ್ರಯತ್ನಿಸಿ. ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಮಸಾಲೆಯುಕ್ತ ಆಹಾರವನ್ನು ತ್ಯಜಿಸಿ. ಹಣ್ಣು ತರಕಾರಿಗಳಿಗೆ ಆದ್ಯತೆ ನೀಡಿ. ಅದೃಷ್ಟ ಸಂಖ್ಯೆ 9 ಮತ್ತು 4. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಮೆರೂನ್. ವಿಶೇಷ ಪರಿಹಾರ: ಇಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಿ. ಇದರಿಂದ ನಿಮ್ಮ ಜೀವನದ ಸಂಕಷ್ಟ ದೂರವಾಗಿ ಮನೋಬಲ ಹೆಚ್ಚುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಇಂದು ತಮ್ಮ ಇಚ್ಛಾಶಕ್ತಿಯಿಂದ ಅಸಾಧ್ಯವಾದನ್ನು ಸಾಧ್ಯ ಮಾಡುವ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಿಂದ ಹೊರಹಾಕಿ. ಯಾರನ್ನು ಅತಿಯಾಗಿ ನಂಬುವುದು ಮೊದಲು ಅವರ ಹಿನ್ನೆಲೆಯನ್ನು ಒಮ್ಮೆ ಪರಿಶೀಲಿಸಿ. ನಿಮ್ಮ ಸಂಯಮವೇ ಇಂದು ನಿಮ್ಮ ರಕ್ಷಾ ಕವಚವಾಗಲಿದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಜ್ಞಾನಾರ್ಜನೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಅತ್ಯಂತ ಪ್ರಸ್ತುತವಾದ ದಿನ. ಗುರುಗ್ರಹದ ಅಧಿಪತಿ ಇರುವ ಈ ರಾಶಿಯವರು ಇಂದು ಹೊಸ ಅವಕಾಶದೊಂದಿಗೆ ದಿನವನ್ನು ಕಳೆಯುವಿರಿ. ವೃತ್ತಿ ಮತ್ತು ಶಿಕ್ಷಣ. ವೃತ್ತಿ ಜೀವನದಲ್ಲಿ ಇಂದು ನಿಮಗೆ ಸಮಾಧಾನಕರ ಬದಲಾವಣೆ ಕಂಡುಬರುತ್ತದೆ. ವಿಶೇಷವಾಗಿ ಶಿಕ್ಷಕರು, ಸಲಹೆಗಾರರು ಮತ್ತು ಕಾನೂನು ಕ್ಷೇತ್ರದಲ್ಲಿರುವವರಿಗೆ ಇಂದು ಗೌರವ ಲಭಿಸಲಿದೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಮಾರ್ಗದರ್ಶಕರಿಗೆ ಸಿಗಲಿದೆ. ಭಾನುವಾರವಾದ್ದರಿಂದ ಹೊಸ ಕೌಶಲ್ಯಗಳು ಕಲಿಯುವ ಅಥವಾ ಓದಿನ ಮಗ್ನರಾಗಲು ನೀವು ಇಷ್ಟಪಡುತ್ತೀರಿ. ದೂರದ ಪ್ರಯಾಣದ ಯೋಜನೆಗಳು ಕೆಲಸದ ನಿಮಿತ್ತ ಅಂತಿಮಗೊಳ್ಳಬಹುದು. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ನಿಮಗೆ ಅದೃಷ್ಟ ಬೆಂಬಲವಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರುವ ಸೂಚನೆಗಳಿವೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ದಾನ ಧರ್ಮಗಳಿಗಾಗಿ ಸ್ವಲ್ಪ ಹಣವನ್ನು ವ್ಯಯಿಸುವ ಸಾಧ್ಯತೆ ಇದೆ. ಇದು ನಿಮಗೆ ಮಾನಸಿಕ ತೃಪ್ತಿ ನೀಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ತಂದೆ ಅಥವಾ ಹಿರಿಯರ ಸಲಹೆಯನ್ನು ಪಡೆಯುವುದು ಲಾಭದಾಯಕ. ಅನಗತ್ಯ ಸಾಹಸಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಮನೆಯಲ್ಲಿ ಸೌಂದರ್ಯಯುತ ವಾತಾವರಣವಿರುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸಾಮಾಜಿಕವಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಮನ್ನಣೆ ಸಿಗಲಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಪ್ರೇಮ ಜೀವನದಲ್ಲಿ ಪ್ರಾಮಾಣಿಕತೆ ಇರಲಿ. ಸಂಗಾತಿ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲೂ ಯಶಸ್ವಿಯಾಗುತ್ತೀರಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಲಿದೆ. ಆದರೆ ಅತಿಯಾದ ಆಹಾರ ಸೇವನೆಯಿಂದ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು. ನಿಯಮಿತ ವ್ಯಾಯಾಮ ಮತ್ತು ಯೋಗಕ್ಕೆ ಸಮಯ ಮೀಸಲಿಡಿ. ಹಳೆಯ ಕಾಯಿಲೆಯಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಸಂಜೆ ಸಮಯದಲ್ಲಿ ಮೈದಾನದಲ್ಲಿ ನಡೆಯುವುದು ಅಥವಾ ಪ್ರಕೃತಿಯಿಂದ ಸಮಯ ಕಳೆಯುವುದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಅದೃಷ್ಟ ಸಂಖ್ಯೆ 3 ಮತ್ತು 1. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ವಿಶೇಷ ಪರಿಹಾರ: ಇಂದು ವಿಷ್ಣು ಸಹಸ್ರನಾಮ ಅಥವಾ ಗುರುವಿನ ಸ್ತೋತ್ರ ಪಠಿಸಿ. ಹಳದಿ ಬಣ್ಣದ ಸಿಹಿಯನ್ನು ದೇವಸ್ಥಾನಕ್ಕೆ ನೈವೇದ್ಯ ಮಾಡಿ ಬಡವರಿಗೆ ಹಂಚುವುದರಿಂದ ಶುಭ ಫಲ ಸಿಗುತ್ತದೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇಂದು ತಮ್ಮ ನೇರ ನಡೆನುಡಿಯಿಂದ ಇತರರ ಗಮನ ಗೆಲ್ಲುವಿರಿ. ನಿಮ್ಮಲ್ಲಿರುವ ಜ್ಞಾನ ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ ಮತ್ತು ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನವಿಡಿ. ನಿಮ್ಮ ಧನಾತ್ಮಕ ಚಿಂತನೆ ಇಂದು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಮುಂದಿನ ರಾಶಿ
ಮಕರ ರಾಶಿಯವರಿಗೆ ಇಂದು ಶಿಸ್ತು ಮತ್ತು ಜವಾಬ್ದಾರಿಗಳ ದಿನ. ಶನಿದೇವನ ಅಧಿಪತಿ ಇರುವ ಈ ರಾಶಿಯವರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿರೀಕ್ಷಿಸಬಹುದು. ಭಾನುವಾರವಾದರೂ ನೀವು ವಿಶ್ರಾಂತಿಗಿಂತ ಕೆಲಸಕ್ಕೆ ಹೆಚ್ಚು ಆದ್ಯತೆ ನೀಡುತ್ತೀರಿ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ಬಾಕಿ ಉಳಿದಿರುವ ಕಡತಗಳನ್ನು ವಿಲೇವಾರಿ ಮಾಡಲು ಅಥವಾ ಮುಂದಿನ ವಾರಕ್ಕೆ ಕೆಲಸದ ವೇಳಾಪಟ್ಟಿಯನ್ನು ಸಿದ್ಧತೆಪಡಿಸಲು ಉತ್ತಮ ಸಮಯ. ರಾಜಕೀಯ, ಆಡಳಿತ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವ ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಗ್ರಾಹಕರ ಲಾಭದಾಯಕ ಕರೆಗಳು ಬರಲಿದೆ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ನೀವು ಸ್ಥಿರತೆಯಿಂದ ಇರುತ್ತೀರಿ. ಹಳೆಯ ಸಾಲಗಳನ್ನು ತೀರಿಸಲು ನೀವು ಯೋಜನೆ ರೂಪಿಸುವಿರಿ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ. ಆದರೆ ಶಾರ್ಟ್ಕಟ್ ಮೂಲಕ ಹಣ ಸಂಪಾದಿಸಲು ಹೋಗಬೇಡಿ, ಅದು ಅಪಾಯ ತರಬಹುದು. ಇಂದು ದೀರ್ಘಕಾಲದ ಹೂಡಿಕೆಗಳ ಮೇಲೆ ಚಿಂತನೆ ವಹಿಸಿ. ಶುಭ ದಿನ. ಉಳಿತಾಯದ ಕಡೆಗೆ ನಿಮ್ಮ ಗಮನ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಕುಟುಂಬದ ಜವಾಬ್ದಾರಿಗಳು ನಿಭಾಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬರಬಹುದು, ಆದರೆ ಮೌನವಾಗಿರುವುದು ಮತ್ತು ಅವರ ಮಾತನ್ನು ಕೇಳಿಸಿಕೊಳ್ಳುವುದು ಸಮಯದ ಬಗ್ಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಳೆಯ ಸಂಬಂಧಗಳನ್ನು ನವೀಕರಿಸಲು ಇದು ಸುದಿನ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕು. ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿ ಪಡೆಯಿರಿ. ಕ್ಯಾಲ್ಸಿಯಂ ಯುಕ್ತ ಆಹಾರ ಅಥವಾ ಹಸಿರು ಸೊಪ್ಪನ್ನು ಸೇವನೆ ಮಾಡುವುದು ಆರೋಗ್ಯಕ್ಕೆ ಹಿತಕರ. ಅದೃಷ್ಟ ಸಂಖ್ಯೆ 8 ಮತ್ತು 4. ಅದೃಷ್ಟ ಬಣ್ಣ ಕಪ್ಪು ಮತ್ತು ಗಾಢ ನೀಲಿ ಬೂದು. ವಿಶೇಷ ಪರಿಹಾರ ಇಂದು ಶನಿ ಚಾಲಿಸ ಪಠಿಸಿ ಅಥವಾ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪ ಹಚ್ಚಿ ಬಡವರಿಗೆ ಕಪ್ಪು ಎಳ್ಳು ಅಥವಾ ಬಟ್ಟೆಯನ್ನು ದಾನ ಮಾಡುವುದರಿಂದ ದೋಷಗಳು ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಇಂದು ತಮ್ಮ ಗಂಭೀರ ಸ್ವಭಾವವನ್ನು ಸ್ವಲ್ಪ ಬದಿಗಿಟ್ಟು ಹಗುರವಾದ ಮನಸ್ಸಿನಿಂದ ದಿನವನ್ನು ಕಳೆಯಲು ಪ್ರಯತ್ನಿಸಿ. ನಿಮ್ಮ ತಾಳ್ಮೆ ಮತ್ತು ಶಿಸ್ತು ಇಂದು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಸಮಯ ನಿಮಗೆ ಪೂರಕವಾಗಿರುತ್ತದೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳು ಮತ್ತು ಬದಲಾವಣೆಯ ದಿನ. ಶನಿದೇವನ ಅಧಿಪತಿ ಇರುವ ಈ ರಾಶಿಯವರು ಇಂದು ಸಮಾಜದ ಹಿತದೃಷ್ಟಿಯಿಂದ ಅಥವಾ ತಮ್ಮ ಸ್ವಂತ ಬೆಳವಣಿಗೆಯ ಬಗ್ಗೆ ವಿನೂತನವಾಗಿ ಚಿಂತಿಸಲಿದ್ದೀರಿ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಜೀವನದಲ್ಲಿ ಇಂದು ನೀವು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯ. ತಾಂತ್ರಿಕ ಕ್ಷೇತ್ರ, ಸಂಶೋಧನಾ ಮತ್ತು IT ಕ್ಷೇತ್ರದಲ್ಲಿರುವವರಿಗೆ ಹೊಸ ಉಳಿವುಗಳು ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆ ಶೈಲಿಗೆ ಮೆಚ್ಚುಗೆ ವ್ಯಕ್ತಪಡಿಸಲಿದೆ. ಭಾನುವಾರವಾದರೂ ಸಮಾಜದ ಪ್ರಮುಖ ವ್ಯಕ್ತಿಗಳೊಂದಿಗೆ ನಡೆಸುವ ಮಾತುಕತೆ ನಿಮ್ಮ ವೃತ್ತಿಪರ ಬೆಳವಣಿಗೆ ಸಹಾಯ ಆಗುತ್ತದೆ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ಲಾಭದಾಯಕವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಹಣಕಾಸಿನ ನೆರವು ಸಿಗಬಹುದು. ನಿಮ್ಮ ಹಳೆಯ ಹೂಡಿಕೆಗಳು ಇಂದು ಉತ್ತಮ ಫಲ ಸಿಗಲಿದೆ. ಹೊಸ ಗ್ಯಾಜೆಟ್ಗಳು ಅಥವಾ ತಾಂತ್ರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಆದರೆ ಅನಗತ್ಯವಾಗಿ ಬೇರೆಯವರಿಗಾಗಿ ಸಾಲ ನೀಡುವುದನ್ನು ತಪ್ಪಿಸಿ. ಹಣಕಾಸಿನ ಉಳಿತಾಯದ ಬಗ್ಗೆ ಮನೆಯವರೊಂದಿಗೆ ಚರ್ಚಿಸಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಬೆರೆತು ಸಂತೋಷವಾಗಿ ಕಾಲ ಕಳೆಯುವಿರಿ. ಮಿತ್ರರೊಂದಿಗೆ ಸೇರಿ ಸಣ್ಣ ಪ್ರವಾಸ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ. ನಿಮ್ಮ ಪ್ರಗತಿಪರ ವಿಚಾರಗಳು ಮನೆಯವರ ಮೇಲೆ ಪ್ರಭಾವ ಬೀರುತ್ತದೆ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಬರಲಿದ್ದು ಸಂಗಾತಿಯೊಂದಿಗೆ ಸುಂದರ ಕ್ಷಣವನ್ನು ಕಳೆಯುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಅತಿಯಾದ ಆಲೋಚನೆಯಿಂದ ನರಗಳ ದೌರ್ಬಲ್ಯ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಸಕ್ರಿಯವಾಗಿರಲು ವ್ಯಾಯಾಮ, ಯೋಗವನ್ನು ತಪ್ಪದೇ ಮಾಡಿ. ರಾತ್ರಿ ಸಮಯದಲ್ಲಿ ಸರಿಯಾದ ನಿದ್ರೆ ಮಾಡುವುದು ಅವಶ್ಯಕ. ಶುದ್ಧ ಗಾಳಿ ಮತ್ತು ಪ್ರಶಾಂತತೆ ವಾತಾವರಣ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಅದೃಷ್ಟ ಸಂಖ್ಯೆ 11 ಮತ್ತು 2. ಅದೃಷ್ಟ ಬಣ್ಣ ಆಕಾಶ ನೀಲಿ ಮತ್ತು ನೀಲಿ. ವಿಶೇಷ ಪರಿಹಾರ ಇಂದು ಹನುಮಂತನಿಗೆ ಅಥವಾ ಶನಿದೇವನಿಗೆ ಪ್ರಾರ್ಥನೆ ಸಲ್ಲಿಸಿ. ಬಡವರಿಗೆ ಆಹಾರ ದಾನ ಮಾಡುವುದು. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ಪಠಿಸುವುದು ಶುಭಕರ. ವಿಶೇಷವಾಗಿ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಇಂದು ತಮ್ಮ ಸ್ವಾರ್ಥವನ್ನು ಮರೆತು ಲೋಕೋಪಯೋಗವಾಗಿ ನಡೆದುಕೊಳ್ಳುತ್ತಾರೆ. ನಿಮ್ಮ ಹಠದ ಸ್ವಭಾವ ಬಿಟ್ಟು ಹೊಂದಾಣಿಕೆಯಿಂದ ನಡೆದುಕೊಂಡೇ ಎಲ್ಲವೂ ಪರಿಹಾರವಾಗುತ್ತದೆ. ಸೃಜನಾತ್ಮಕ ಕೆಲಸಗಳಿಗೆ ಇಂದು ವೇಗ ಸಿಗಲಿದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿಯವರಿಗೆ ಇಂದು ಕಲ್ಪನಾಶೀಲತೆ ಮತ್ತು ಆಧ್ಯಾತ್ಮಿಕದ ದಿನ. ಗುರುಗ್ರಹದ ಅಧಿಪತಿ ಇರುವ ಈ ರಾಶಿಯವರು ತಮ್ಮ ಅಂತರಾತ್ಮ ಧ್ವನಿ ಹೆಚ್ಚು ಕಿವಿಗೊಡಲಿದ್ದೀರಿ. ಮಾನಸಿಕ ಶಾಂತಿಗಾಗಿ ಇಂದು ನೀವು ಏಕಾಂತತೆಯನ್ನು ಬಯಸುವ ಸಾಧ್ಯತೆ ಇದೆ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ರಂಗದಲ್ಲಿ ಸಾಧಾರಣವಾದ ದಿನ. ಕಲಾತ್ಮಕ ಕ್ಷೇತ್ರ, ಸಮುದ್ರಕ್ಕೆ ಸಂಬಂಧಿಸಿದ ವ್ಯವಹಾರ ಅಥವಾ ಸಮಾಲೋಚನೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಲಾಭ ದೊರೆಯಲಿದೆ. ಕೆಲಸದ ಒತ್ತಡದಿಂದ ಸ್ವಲ್ಪ ವಿರಾಮ ಪಡೆಯಲು ಇದು ಸೂಕ್ತ ಸಮಯ. ನಿಮ್ಮ ಸೃಜನಶೀಲ ಆಲೋಚನೆಗಳು ಮುಂದಿನ ವಾರದ ಕೆಲಸಕ್ಕೆ ಹೊಸ ರೂಪ ನೀಡಲಿದೆ. ಸಹೋದ್ಯೋಗಿಗಳೊಂದಿಗೆ ಸಂಯಮತೆಯಿಂದ ವರ್ತಿಸಿ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಇಂದು ನೀವು ಹೆಚ್ಚು ವೆಚ್ಚಗಳನ್ನು ಮಾಡುವ ಸಾಧ್ಯತೆ ಇದೆ. ವಿಶ್ರಾಂತಿ, ಪ್ರವಾಸ ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವ
ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ಯೋಜನೆ ಮೊದಲೇ ಇರಲಿ. ಹಳೆಯ ಬಾಕಿ ಹಣ ಬರಲು ಸ್ವಲ್ಪ ವಿಳಂಬವಾಗಬಹುದು. ವಿದೇಶಿ ಸಂಪರ್ಕಗಳಿಂದ ಲಾಭ ಪಡೆಯುವ ಯೋಜನೆ ಇದೆ. ಕುಟುಂಬ ಮತ್ತು ಪ್ರೀತಿ. ಕುಟುಂಬದವರೊಂದಿಗೆ ಇಂದು ಭಾವನಾತ್ಮಕವಾಗಿ ಕಳೆಯುವಿರಿ. ಸಂಗಾತಿಯ ಪ್ರೀತಿ ಮತ್ತು ಕಾಳಜಿ ನೆಮ್ಮದಿ ನಿಮಗೆ ನೀಡುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಪೂಜೆಗಳನ್ನು ನಡೆಯುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿ ಸಾಮರಸ್ಯವಿರುತ್ತದೆ. ಮನದ ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಪಾದಗಳ ನೋವು ಅಥವಾ ಕಾಲಿನ ಸ್ನಾಯುಗಳ ಸೆಳೆತ ಕಾಣಿಸಿಕೊಳ್ಳಬಹುದು. ಅತಿಯಾದ ನಿದ್ರೆ ಅಥವಾ ನಿದ್ರೆಯ ಕೊರತೆ ಎರಡೂ ನಿಮ್ಮನ್ನು ದಣಿಯುವಂತೆ ಮಾಡುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗುತ್ತದೆ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಾತ್ವಿಕ ಆಹಾರ ಸೇವಿಸಿ. ಅದೃಷ್ಟ ಸಂಖ್ಯೆ 3 ಮತ್ತು 7. ಅದೃಷ್ಟ ಬಣ್ಣ ಹಳದಿ ಮತ್ತು ಸುವರ್ಣ. ವಿಶೇಷ ಪರಿಹಾರ: ಇಂದು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥಿಸಿ ಅಥವಾ ಗುರುವಿನ ಅಷ್ಟೋತ್ತರ ಪಠಿಸಿ ಹಳದಿ ಬಣ್ಣದ ಹೂಗಳನ್ನು ದೇವಸ್ಥಾನಕ್ಕೆ ಅರ್ಪಿಸುವುದರಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇಂದು ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳುವುದು ಅಗತ್ಯ. ಪರತೆ ನಿಮ್ಮಲ್ಲಿ ಹೆಚ್ಚಾಗುತ್ತದೆ, ಆದರೆ ಇತರರನ್ನು ನಿಮ್ಮನ್ನು ಉಪಯೋಗಿಸಿಕೊಳ್ಳದಂತೆ ಜಾಗ್ರತೆ ವಹಿಸಿ. ಸಮಾಧಾನದಿಂದ ಕೆಲಸ ಮಾಡಿದರೆ ದಿನದ ಅಂತ್ಯ ನೆಮ್ಮದಿಯಾಗಿರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ಏಪ್ರಿಲ್ 2026 ಭಾನುವಾರದ 12 ರಾಶಿಗಳ ಫಲಾಫಲ. ಗ್ರಹಗತಿಗಳು ಏನೇ ಇರಲಿ, ನಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ವೃತ್ತಿಪರ ಕೆಲಸದಲ್ಲಿನ ಶಿಸ್ತು ಆ ದಿನವನ್ನು ಸಂಪೂರ್ಣವಾಗಿ ನಮ್ಮೆಡೆಯತ್ತ ಸೆಳೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ದಿನಾಲೂ ಈ ಥರ ವಿಡಿಯೋ ದಿನ ಭವಿಷ್ಯ ಕೇಳುವುದಾದರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ.